ಹೇ ಗೈಸ್, ಗುಡ್ ಮಾರ್ನಿಂಗ್. ಇದು ಅರ್ಲಿ ಮಾರ್ನಿಂಗ್ 5 o'clock ಆಗಿದೆ. ನಾವು ಎಲ್ಲಿದ್ದೀರಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಏನಕ್ಕಂತಂದರೆ 2 ದಿವಸ ಪೂಜೆ ಇದೆ. ಏನಕ್ಕಂತಂದರೆ ಕಾಣಿಸ್ಬೋದು, ಟೈಮ್ 5:30 ಆಗಿದೆ. 2 ದಿವಸ ಪೂಜೆ ಇದೆ ಇಲ್ಲಿ. ನಮಗೆ ಇದು ಫಸ್ಟ್ ಡೇ ಆಗಿರುತ್ತೆ. ಸೊ ಇವಾಗ ನಾವು ಕೊಳದಲ್ಲಿ ಸ್ನಾನ ಮಾಡ್ಕೊಬರ್ಬೇಕು. ಅದು ಹೆಸರು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅದು ಹೆಸರು ಏನು ಅಂತ. ನೀವು ನಮ್ಮ ಜೊತೆಗೆ ಬನ್ನಿ, ನೋಡಿ ಹೆಂಗಿರುತ್ತೆ ಅಂತ. ಗೈಸ್, ಇವಾಗ ನಾವು ಸ್ನಾನ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಅದು ಹೆಸರೇನು, ಕುಮಾರಧಾರ ನದಿ ಹತ್ರ. ಆ್ಯಕ್ಚುಲಿ ಅದು ನಮ್ಮ ರೂಮಿಂದ ಇಲ್ಲಿಗೆ ಸ್ವಲ್ಪ ದೂರನೇ ಇದೆ, ಅದಕ್ಕೆ ಆಟೋದಲ್ಲಿ ಬಂದಿದ್ದೀವಿ. ಇವಾಗ ಅಲ್ಲಿ ಹೋಗಿ ತೋರಿಸ್ತೀನಿ. ಮೋಸ್ಟ್ಲಿ ನಾನು ಹತ್ರ ಹೋಗಿ ತೋರಿಸಲ್ಲ, ಯಾಕಂದರೆ ಅಲ್ಲೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಆದರೆ ಕ್ಲಿಪ್ಸ್ ಆ್ಯಡ್ ಮಾಡಿ ಟ್ರೈ ಮಾಡ್ತೀನಿ. ಗೈಸ್, ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂತೂ. ಫೋನಲ್ಲಿ ಕವರ್ ಆಗಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇದೇ ಆ ಕುಮಾರಧಾರ ನದಿ, ಎಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಸೊ ಇಲ್ಲೇ ಇವಾಗ ನಾವು ಹೋಗಿ ಸ್ನಾನ ಮಾಡ್ಕೊಬಂದು ಆಮೇಲೆ ಸಿಗ್ತೀವಿ. ಸ್ನಾನ ಮಾಡಿ ಮುಗ್ದಿದೆ. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ತಂದೆ, ತಮ್ಮ ಮತ್ತು ನಮ್ಮ ತಂಗಿ. ಮತ್ತು ಇಲ್ಲಿಂದ ಆಟೋ ಮಾಡಿ ಆಟೋದಲ್ಲಿ ಹೋಗಬೇಕು ರೂಮ್ಗೆ ಹೋಗಿ ಸಿಗ್ತೀನಿ. ಹೇ ಗೈಸ್, ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ದೇವಸ್ಥಾನ ಹತ್ರ ಹೊರಡಬೇಕು. ನಾನು, ನನ್ನ ತಂದೆ, ನನ್ನ ತಮ್ಮ. ಇವನು ಯಾವಾಗಲೂ ಫೋನಲ್ಲೇ ಇರ್ತಾನೆ. ಮಾಸ್ ಎಂಟ್ರಿ ಕೊಡ್ತಾರಂತೆ ನನ್ನ ತಾಯಿ, ಮಮ್ಮಿ. ಸೊ ನಾವು ಫ್ಯಾಮಿಲಿ ಜೊತೆ ಹೊರಡಿದ್ದೀವಿ. ಇವಾಗ ನಮಗೆ ಪೂಜೆ ಇರೋದು 8:30ಗೆ. ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ದೇವ್ರಿಗೆ ಮುಕ್ಕೊಂಡೆ ಮತ್ತು ಫೋಟೋಸ್ ಎಲ್ಲ ತೊಗೊಳೋಣ ಅಂತ ಇವಾಗ ಹೊರಡಿದ್ದೀವಿ. ಸೊ ಹೋಗ್ತಾ ನೋಡೋಣ, ಬನ್ನಿ. ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಬೇಜಾನ್ ಟೈಮ್ ಇದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲೋದ್ರೆ ಆದರೆ ಏನಾದರೂ ಒಂದು ಟೈಮ್ ಪಾಸ್ ಮಾಡ್ಬೋದು. ಸೊ ನಿಮಗೆ ಬೇಕಾದ್ರೆ ನಾನು ಮಧ್ಯಾಹ್ನ ಈ ಗೆಸ್ಟ್ ಹೌಸ್ದು ಟೂರ್ ತೋರಿಸ್ತೀನಿ ಮತ್ತು ರೂಮ್ ಟೂರ್ ತೋರಿಸ್ತೀನಿ. ಇವಾಗ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ರೂಮ್ ಹತ್ರದಿಂದ. ಇದೆ ರೂಮ್, ಅದೇ ಗೆಸ್ಟ್ ಹೌಸ್. ಇವಾಗ ಹಂಗೆ ನಡ್ಕೊಂಡು ಹೋಗಬೇಕು. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಆದರೆ ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿ ನೋಡೋಕ್ಕೆ. ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಜಾಗ ನೋಡಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಇದು ಫೋನಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡೋದು ಸಖತ್ತಾಗಿದೆ. ಕೆ ಸುಬ್ರಹ್ಮಣ್ಯ ಹತ್ರ ಬಂದಿದ್ದೀವಿ. ಇಲ್ಲಿ ಬಂದು ದೇವ್ರದ್ದು ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಪೂಜೆ ಮಾಡೋ ಜಾಗಕ್ಕೆ ಹೋಗೋದು. ಇದೆ ಫುಲ್. ಇಷ್ಟು ಬೆಳಗ್ಗೆ 7:20 7:15 ಏನು ಆಗ್ತಿದೆ ಮಾರ್ನಿಂಗು ಟೈಮು. ಇವಾಗ ಇಷ್ಟೊಂದು ಜನ ಇದ್ದಾರೆ. ಸೊ ಇದೆ ನೋಡ್ಕೊಳ್ಳಿ ದೇವಸ್ಥಾನ. ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡಬಾರ್ದು ಅನಿಸುತ್ತೆ. ಸೊ ನಾನು ಒಳಗೆ ಹೋದ್ಮೇಲೆ ವೀಡಿಯೋ ಮಾಡೋದಿಲ್ಲ.
ಗೈಸ್ ನಾವು ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ರಿ. ಇವಾಗ ಪೂಜೆ ಮಾಡೋ ಸ್ಥಳಕ್ಕೆ ಹೋಗಬೇಕು. ಅಶ್ಲೇಷ ಬಲಿ ಏನೋ ಒಂದು ಜಾಗ ಇದೆ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನೆಟ್ಟಿಗೆ ಏನಂತ. ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಪ್ಲೀಸ್, ಏನು ಮಾಡೋಕ್ಕಾಗಲ್ಲ. ಗೈಸ್ ಫಾಗ್ ನೋಡಿ ಏನು ಸಕ್ಕತ್ತಾಗಿದೆ. ಇದು ಕಾಣಿಸ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಬಂದರೆ ಇದೆ ಎಂಟ್ರೆನ್ಸು, ಪೂಜೆ ಮಾಡೋ ಜಾಗದ ಎಂಟ್ರೆನ್ಸು ನೋಡಿ. ಪೂಜೆ ಆದಮೇಲೆ ಇಲ್ಲಿ ಬಂದು ಸ್ನಾನ ಮಾಡ್ಕೋಬೇಕು. ಮತ್ತೆ ಕಲ್ಲಲ್ಲಿ ಹೆಂಗೆ ಜೋಡಿಸಿದ್ದಾರೆ. ಪೂಜೆ ಆದಮೇಲೆ ನಾವು ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಆವಾಗ ಅದನ್ನ ನಾನು ನೋಡಿಸ್ತೀನಿ ನಿಮಗೆ. ಇದು ಎಂಟ್ರೆನ್ಸ್, ಇಲ್ಲಿಂದ ನೋಡಿ ಸಖತ್ತಾಗಿರುತ್ತೆ. ಇದೇ ಜಾಗ. ಸೀನರಿ ಅಂತೂ ಸಖತ್ತಾಗಿದೆ. ಇನ್ನು 8:30ಗೆ ಪೂಜೆ ಇರೋದು. ಇವಾಗ ಟೈಮು 7:45 ಆಗಿದೆ. ಇನ್ನೊಂದು 45 ಮಿನಿಟ್ಸ್ ಇದೆ. ಸೊ ಇಲ್ಲೇ ಏನಾದರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಹೋಗಬೇಕು. ಪೂಜೆ ನಡೆಯೋದಿಲ್ಲೇ, ಈ ಜಾಗದಲ್ಲೇ ಪೂಜೆ ನಡೆಯೋದು. ಇರಿ ಮುಂದೆ ಹೋಗಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇಲ್ಲೇ ಪೂಜೆ ಮಾಡೋದು. ಇದ್ರೊಳಗಡೆ ಮಾಡ್ತಾರೆ. ಇಲ್ಲೆಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸಖತ್ತಾಗಿದೆ ಪ್ಲೇಸು. ಇಲ್ಲೇ ಪೂಜೆ ಮಾಡಿಸೋದು ನಾವು. ನಮ್ಮದು ಪೂಜೆ ನಂಬರ್ ನೋಡಿ ಹೆಂಗೆ ಅರೇಂಜ್ ಮಾಡಿ ಇಕ್ಕೋರೆ. 100+ ಪೂಜೆ ನಡೆಯುತ್ತೆ ಒಂದು ದಿವಸಕ್ಕೆ. ನಮ್ಮದು 10th, ನಾವೇ ಫಸ್ಟಲ್ಲಿದ್ದೀವಿ. 10ನೇದು. ಸೊ ಎಲ್ಲಿದೆ ಅವ್ರವ್ರ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೋಗಿ ಕುತ್ಕೋಬೇಕು. ನಂಬರ್ಸ್ ಕೊಟ್ಟಿರ್ತಾರೆ. ಈ ಪೂಜೆ ಏನನ್ನೋದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇದೇ ಆ ಜಾಗ, ಪೂಜೆ ನಡೆಯೋ ಜಾಗ. ಸೊ ಇವತ್ತಿದು 8:30ಇಂದ ಮಧ್ಯಾಹ್ನ ತನಕ ಇರುತ್ತೆ. ನಾಳೆ ಇದು 5:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ಸೆಕೆಂಡ್ ಡೇ ಪೂಜೆ. ಈ ದೇವಸ್ಥಾನದ ಮುಂದೆ ಕುತ್ಕೊಂಡಿದ್ದೀವಿ, ಪೂಜೆ ಮಾಡೋ ಜಾಗ ಮುಂದೆ. ಈ ಪೂಜೆದು ಹೆಸರು ಏನಂತಂದರೆ, ಹೆಸರೇ ಹೇಳಿಲ್ಲಲ್ಲ ನಾನು. ಹೆಸರು ಏನಂದರೆ ಸರ್ಪ ಸಂಸ್ಕಾರ ಪೂಜೆ. ಸೊ ಇದಕ್ಕೋಸ್ಕರ ನಾವು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ನಿನ್ನೆ ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದು. ಅದು ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹೇಳ್ಬೇಕು ಅಂದರೆ ಇದೇ ನಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋ ಆಗಿರುತ್ತೆ. ಅಲ್ಲಿ ಎಲ್ಲ ಕುತ್ಕೊಂಡಿದ್ದೀರಿ. ಸರ್ಪದೋಷ ಇದೆ ಅಂತೇಳ್ಬಿಟ್ಟು ಈ ಪೂಜೆ ಮಾಡಿಸ್ತಿರೋದು. ಈ ಪೂಜೆ ಹೆಸರು ಬಂದು ಸರ್ಪ ಸಂಸ್ಕಾರ ದೋಷ. ನಂಗೆ ಈಗಲೇ ಸುಸ್ತಾಗ್ತೈತೆ. ಇನ್ನೂ ನಾಷ್ಟ ಏನೂ ಮಾಡಬಾರ್ದು ಪೂಜೆ ಮಾಡೋದಕ್ಕೆ. ಪೂಜೆ ಮುಗಿದ ಮೇಲೆ ಅವರೇ ಊಟ ಹಾಕ್ತಾರೆ, ಅದನ್ನೇ ತಿನ್ನಬೇಕಂತೆ. ಅದು ಈ ಪೂಜೆ ಮುಗಿದ್ಮೇಲೆ ಮಧ್ಯಾಹ್ನ ಆಗಿಬಿಡುತ್ತೆ. ಮುಗಿದ್ಮೇಲೆ ಮತ್ತೆ ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲೇ ಅವ್ರು ಹಾಕೋ ಊಟನೇ ತಿನ್ನಬೇಕು. ಏನಕ್ಕಂತಂದರೆ ಊಟದಲ್ಲಿ ಶುಂಠಿ ಬೆಳ್ಳುಳ್ಳಿ ಅದೇನೂ ಇರಬಾರ್ದಂತೆ. ಸೊ ಅವರೇ ಊಟ ಹಾಕ್ತಾರೆ, ಅದನ್ನೇ ತಿನ್ನಬೇಕು. ಸೊ ನಾಷ್ಟ ತಿನ್ನೋಂಗಿಲ್ಲ. ಅದಾದಮೇಲೆ ಮತ್ತೆ 5 ಗಂಟೆ ಹಂಗೆ ಕಾಫಿ ಏನೋ ಕೊಡ್ತಾರೆ, ಕಾಫಿ ಟೀ ಏನೋ ಕೊಡ್ತಾರೆ, ಅದು ಇಲ್ಲೇ ಬಂದು ಕುಡಿಬೇಕು. ಅದಾದಮೇಲೆ ಡಿನ್ನರ್ಗೆ 6 o'clockಗೆ ಮತ್ತೆ ಅವರೇ ಊಟ ಹಾಕ್ತಾರೆ. ಅದೇ ನಮಗೆ ಊಟ. ಬೇರೆ ಏನು ತಿನ್ನಬಾರ್ದು, ಈಚೆನೂ ಎಲ್ಲೂ ತಿನ್ನೋಂಗಿಲ್ಲ. ಇಲ್ಲಿ ಕೊಡೋ ಊಟನೇ ತಿನ್ನಬೇಕು. ಇವಾಗಲೇ ನನಗೆ ಫುಲ್ ಸುಸ್ತಾಗ್ತೈತೆ. ನಮ್ಮ ಅಪ್ಪ ಅಮ್ಮನೂ ಏನೂ ನನಗೆ ಕೊಡಿಸ್ತಾ ಇಲ್ಲ ತಿನ್ನೋಕ್ಕೆ. ಅವರೆಲ್ಲ ಇನ್ನೂ ಜಾಲಿಯಾಗಿ ಅವರೇ. ಏನು ಮಾಡೋದು ನೋಡಿ ಹೆಂಗಿದೆ ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ. ವ್ಯೂ ಎಲ್ಲ ಸಕ್ಕತ್ತಾಗಿದೆ. ಫುಲ್ ಗ್ರೀನರಿ. ಒಂಥರ ಚೆನ್ನಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು, ಬೇಜಾರಾಗೋದಿಲ್ಲ. ನೇಚರ್ನ ಫೀಲ್ ಮಾಡ್ಬೋದು. ಡ್ಯಾಡಿ ಏನಾದರೂ ಹೇಳ್ತೀಯಾ? ನಮ್ಮ ಅಪ್ಪ ಅಂತೂ ನಿನ್ನೆಯಿಂದ ರೂಮಲ್ಲಿ ಮಧ್ಯಾಹ್ನ ಏನೋ ಮಲ್ಕೊಂಡೇ ಇದ್ದಾರೆ. ಆದರೆ ಈಗಲೂ ಇನ್ನೂ ನಿದ್ದೆ ಬರ್ತೈತೆ. ಏನಾದರೂ ಹೇಳ್ತೀಯಾ ಡ್ಯಾಡಿ ವಿಡಿಯೋದಲ್ಲಿ? ನೋಡಿ ಜಾಗ ಚೆನ್ನಾಗಿದೆ. ಎಸ್,
ಚೆನ್ನಾಗಿದೆ, ಬಂದು ನೋಡಿ, ನೀವು ಬನ್ನಿ, ಸಕ್ಕತ್ತಾಗಿದೆ ಈ ಪ್ಲೇಸ್ ಅಂತ. ಗೈಸ್ ಇರಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ಕರೀತಾ ಇದ್ದಾರೆ. ನಾನು ಪೂಜೆ ಆದಮೇಲೆ ಬಂದು ಸಿಗ್ತೀನಿ ನಿಮಗೆ. ವಿಡಿಯೋನು ಮಾಡೋಂಗಿಲ್ಲ ಅನಿಸುತ್ತೆ, ಆದರೆ ನಾನು ಕ್ಲಿಪ್ಸ್ ತೊಗೊಂಡು ಅಟ್ಯಾಚ್ ಮಾಡ್ತೀನಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್, ಬಾಯ್. ಹೋಗ್ತಾ ಇದ್ದೀವಿ. ಇಲ್ಲೇ ಕಾಲು ತೊಳ್ಕೊಂಡು, ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಪೂಜೆಗೆ. ಲೇಟ್ ಆಗುತ್ತೆ, ಹೋಗಿ ಬಂದು ಸಿಗ್ತೀನಿ ಗೈಸ್. ನಾವು ಪೂಜೆ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದೇ ನಮ್ಮದು 10. ಇಲ್ಲೇ ನಮ್ಮ ಪೂಜೆ ನಡೆಯೋದು. ಸೊ ಇವಾಗ ಪೂಜೆ ಎಲ್ಲ ನಮ್ಮದು ಮುಗ್ದಿದೆ. ಇವಾಗ ಇಲ್ಲಿ ಪ್ರದಕ್ಷಿಣೆ ಮಾಡೋಕ್ಕಂತ ಹೋಗ್ತಾ ಇದ್ದೀರಿ. ಇಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ರೂಮಿಗೆ ಹೋಗಿ ಮತ್ತೆ ಸ್ನಾನ ಮಾಡಿ ಮತ್ತೆ ಇಲ್ಲೇ ಬರಬೇಕು. 1 ಕಿಲೋಮೀಟರ್ ಇದೆ ರೂಮಿಂದ ಇಲ್ಲಿಗೆ. ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಹಿಂಗಿದೆ. ಇದರಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು 3 ಸರಿ ರೂಮಿಗೆ ಹೋಗಬೇಕು ಅಷ್ಟೇ. ಸೊ ಇಲ್ಲಿ ಕಲ್ಲೆಲ್ಲ ಈ ಥರ ಜೋಡಿಸಿದಾರಲ್ಲ, ಅದು ನಾವೇನಾದರೂ ಬೇಡ್ಕೊಂಡು ಈ ಥರ ಕಲ್ಲು ಜೋಡಿಸಿದ್ರೆ ಅದು ಆಗುತ್ತೆ ಅಂತ. ಹೀಗೆ ಅಲ್ಲಲ್ಲಿ ಈ ಥರ ಕಲ್ಲು ಜೋಡಿಸಿದ್ದಾರೆ. ಆ ಥರ ಎಲ್ಲ ಈ ಥರ ಎಲ್ಲ ಕಲ್ಲು ಜೋಡಿಸಿದ್ರೆ ಮನೆ ಕಟ್ಟೋದಕ್ಕೆ ಬೇಡ್ಕೊಂಡು ಈ ಥರ ಕಲ್ಲು ಜೋಡಿಸ್ತಾರೆ. ಇಲ್ಲಿ ತಮ್ಮ ಹೋಗ್ತಾ ಇದ್ದಾನೆ. ಇಲ್ಲಿ ಅಮ್ಮ ಆಟ ಆಡ್ತವ್ರೆ. ಇಲ್ಲಿ ಅವ್ರು ಹೋಗಿ ಆಟ ಆಡ್ಕೊಂಡವ್ರೆ. ಚೆನ್ನಾಗಿದೆ ಇಲ್ಲಿ. ಚೆನ್ನಾಗೈತೆ, ತಣ್ಣಗೈತೆ. ಅಲ್ಲಿ ಎಷ್ಟು ಉದ್ದಿತ್ತು ನೀರು, ಅಲ್ಲಿಗೆ ಹೋಗಿದ್ದೆ ನಾನು. ಹ್ಞೂ 3 ಕಲ್ಲ. ಈ ಕಲ್ಲು ನಾನು ಜೋಡಿಸಿರೋದು. 3 ಕಲ್ಲು ಇಟ್ಟಿದ್ದೀನಿ, ಏನೂ ಬೆಳ್ಕೊಂಡಿಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಒಂದು ಕಲ್ಲಿದೆ, ಅದು ಹಾವುದು ಸಿಂಬಲ್ ಇದೆ. ಕಲ್ಲಿನಲ್ಲಿ ಹಾವಿದೆ ಇಷ್ಟೇ. ಇವಾಗ ನಾವು ರೂಮಿಗೆ ಹೋಗೋಣ. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬರೋಣ. ಊಟ ಇಲ್ಲಿ? ಊಟ ಇಲ್ಲ, ಈ ಕಡೆ. ಕರೆಕ್ಟಾಗಿ 12 ಗಂಟೆಗೆ ಇಲ್ಲಿರಬೇಕು ಊಟಕ್ಕೆ. ಮತ್ತು ಹೋಗೋದಿಲ್ಲ ನೋಡಿ, ಅವರೆಲ್ಲ ಕಿಚನ್ ಹೋಗ್ತಾರೆ. ಹೋಗೋಣ. ಸೊ ನಾನು ರೂಮಿಗೆ ಹೋಗಿ ಆಮೇಲೆ ಮತ್ತೆ ಸಿಗ್ತೀನಿ. ಗೈಸ್ ಇವಾಗ ರೆಡಿ ಆಗಿದ್ದೀರಿ, ಹೋಗ್ತಾ ಇದ್ದೀವಿ ಮತ್ತೆ ಅಲ್ಲಿಗೆ.
12 o'clock ಅಲ್ಲಿ ಇರಬೇಕಂದಿದ್ದು, ಇವಾಗೇ 12 ಆಯ್ತು ಇಲ್ಲೇ. ಬೇಗ ಬನ್ನಿ ಹೋಗೋಣ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾ ಇದ್ದೀರಿ, ರೂಮ್ ಹತ್ರ ಇದ್ದೀರಿ. ನಾನು ತಮ್ಮ ಮತ್ತು ಮಮ್ಮಿ ಮಾತ್ರ ಹೋಗ್ತಾ ಇದ್ದೀರಿ. ಬಾಯ್ ಡ್ಯಾಡಿ. ಡ್ಯಾಡಿಗೆ ಹುಷಾರಿಲ್ಲ, ಸೊ ಮನೇಲೇ ಇರ್ತಾರೆ, ರೂಮಲ್ಲೇ ಇರ್ತಾರೆ ಅವರು. ನಾವು 3 ಜನ ಮಾತ್ರ ಹೋಗಿ ಊಟ ಮಾಡಿಕೊಂಡು ಡ್ಯಾಡಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು. ನೋಡೋಣ, ಅಲ್ಲಿ ಕೇಳಿಕೊಂಡು ಏನಾದರೂ ತೊಗೊಬಂದು ರೂಮಲ್ಲೇ ಕೊಡೋಣ ಅವ್ರಿಗೆ. ಸೊ ಹೋಗ್ತಾ ಇದ್ದೀವಿ. ಇದೇ ನಾವಿರುವ ಗೆಸ್ಟ್ ಹೌಸ್. ನಾನು ಆಮೇಲೆ ನಿಮಗೆ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ. ಗೆಸ್ಟ್ ಹೌಸು ಮತ್ತು ರೂಮು ಇದೆ. ನಮ್ಮಿಂದ ಕಾಣಿಸ್ತಾ ಇದೆಯಲ್ಲ, ಅದೇ ನಾವಿರುವ ಗೆಸ್ಟ್ ಹೌಸು. ಸೊ ನಾನು ಇಲ್ಲೇನು ಜಾಸ್ತಿ ಇವಾಗ ವೀಡಿಯೋ ಮಾಡೋಕ್ಕೋಗಲ್ಲ, ಯಾಕಂದರೆ ನಾಯ್ಸು ತುಂಬ ಬರುತ್ತೆ ಅದಕ್ಕೆ. ಸೊ ಅಲ್ಲಿ ಹೋಗಿ ಸಿಗೋಣ. ಹಾಯ್ ಗೈಸ್, ಇವಾಗ ಊಟ ಮಾಡ್ಕೊಂಡು ಬಂದಿದ್ದೀವಿ. ನನಗೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ರು, ಅದಕ್ಕೆ. ಊಟ ಎಲ್ಲ ಸಖತ್ತಾಗಿತ್ತು. ಇಡೀ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ನಾವು ಎಲ್ಲಿ ಬಂದು ಊಟ ಮಾಡಿದಂತ. ಒಳಗಡೆ ಊಟ ಮಾಡಿದ್ದು ನಾವು. ಒಂದು ಸರಿಗೆ 100+ ಮೆಂಬರ್ಸ್ ಬಂದು ಕುತ್ಕೊತಾರೆ. ಅದು ಬರೀ ಪೂಜೆ ಮಾಡಿಸೋರಿಗೆ ಮಾತ್ರ, ಸರ್ಪ ಪೂಜೆ ಮಾಡಿಸೋರಿಗೆ ಮಾತ್ರ ಇಲ್ಲಿ ಊಟ, ಬೇರೆ ಆ ಕಡೆಗೆ. ಸೊ ಅಷ್ಟೇ, ಇವಾಗಾಗಿದೆ ಊಟ ಮಾಡಿದ್ದು. ಮತ್ತೆ ಇವಾಗ ರೂಮ್ಗೆ ಹೋಗ್ಬಿಟ್ಟು 3:30 ಹಂಗೆ ಮತ್ತೆ ಇಲ್ಲೇ ಬರಬೇಕು. ಇಲ್ಲೇ ಬಂದು ದೇವಸ್ಥಾನದ್ದು ಪರಿಹಾರ ಮಾಡಬೇಕಂತೆ. 3 ಸರಿ ದೇವಸ್ಥಾನನ ಸುತ್ತಬೇಕು. ಸೊ ಮತ್ತೆ 3:30ಗೆ ಬರಬೇಕು. ಹೋಗೋದು ಬರೋದೇ ಆಯಿತು. ಇದೇ ಜಾಗಕ್ಕೆ ಬರಬೇಕು. ಮತ್ತು ಅಪ್ ಆ್ಯಂಡ್ ಡೌನ್ 1 ಕಿಲೋಮೀಟರ್ ಸೈಕ್ ಆಗುತ್ತೆ. ಸಣ್ಣ ಗಾಳಿ ಬರ್ತೈತೆ. ಬೆಳಗ್ಗೆ ಇಲ್ಲೇ ನಾವು ಬಂದು ಬೆಳಗ್ಗೆ ಪೂಜೆ ಮಾಡಿಸಿದ್ದು. ಸೊ ಮತ್ತೆ 3 o'clock ಸಿಗ್ತೀನಿ ನಿಮಗೆ ನಾನು. ಹಾಯ್ ಗೈಸ್, ಇವಾಗ ನಾವು ರೂಮಿಂದ ಮತ್ತೆ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಮಧ್ಯಾಹ್ನ ರೂಮ್ಗೆ ಹೋಗಿ ಫುಲ್ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ವಿ. ಇವಾಗ ಎದ್ದಿಲ್ಲಿ ಬಂದಿದ್ದೀವಿ. ಈ ದೇವಸ್ಥಾನನ 3 ರೌಂಡ್ ಹಾಕಬೇಕು. ಸೊ 3 ರೌಂಡ್ ಹಾಕಿಬಿಟ್ಟು ಆಮೇಲೆ ಹಂಗೆ ಇಲ್ಲೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ಹೋಗೋಂಗಿಲ್ಲ, ಪೂಜೆ ಮಾಡಿಸಿರೋದ್ರಿಂದ ದೇವಸ್ಥಾನದ ಈಚೆನೇ ಸುತ್ತಾಕಬೇಕು. ಈಚೆನೇ ಹೋಗ್ತಾ ಇದ್ದೀರಿ. ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಹಂಗೆ ಇಲ್ಲಿ ಪಾರ್ಕ್ ಒಳಗಡೆ ಹೋಗೋಣ. ಇವಾಗ ನಮ್ಮಮ್ಮ ಬೇರೆ ಪಾರ್ಕಿಗೆ ಹೋಗ್ಬೇಕಂತವ್ರೆ ನಿನ್ನೆಯಿಂದ. ಬ್ಯಾಂಗ್ಳೂರಲ್ಲಿ ಎಲ್ಲೂ ಪಾರ್ಕೇ ಇಲ್ಲ ನಮ್ಮಮ್ಮಗೆ.
ಏನು ಸಖತ್ತಾಗಿದೆ ಕ್ಲೈಮೇಟ್. ಮಳೆ ತೂರ್ತಿತ್ತು ಇಷ್ಟೊತ್ತು, ಅದಕ್ಕೆ ಅಲ್ಲೆಲ್ಲ ಒದ್ದೆ ಆಗೈತೆ. ಸೊ ಗೈಸ್, ನಾವು ಇವಾಗ ರೂಮಿಗೆ ಬಂದಿದ್ದೀವಿ, ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮಾಡಿಕೊಂಡು. ಸೊ ಅಷ್ಟೇ, ನಾನು ರೂಮ್ ಟೂರ್ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ, ಇವತ್ತು ತೋರ್ಸೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.